ಹೊಸ ಡ್ರಾಮಾ ನನ್ ಫೀಲಿಂಗ್ಸ್ ಇದೆಲ್ಲ ನನ್ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾವ್ದು ಇಷ್ಟ ಆಗಲ್ಲ ಸಾಹೇಬ್ರೆ? ಈ ಹೂವ, ನನ್ ಮಾತಾ, ಅಥವಾ ನಿಮಗ್ ಹೇಳಕ್ ಆಗದೆ ಇರೋ ಮಾತಾ? ಓವರ್ ಆಕ್ಷನ್ ಇದೆಯಲ್ಲ, ಇದೇ ನನ್ಗೆ ಇಷ್ಟ ಆಗ್ದಲೇ ಇರೋದು. ಓಹೋ, ಹಾಗಾದ್ರೆ ಈ ಓವರ್ ಆಕ್ಷನ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇಷ್ಟ ಆಗತ್ತಾ? ಕಷ್ಟ ಆಗತ್ತೆ. ಇಷ್ಟ ಪಡಕ್ಕ ಅಲ್ಲ, ನಿನ್ ಜೊತೆ ಮಾತಾಡೋಕೆ. ಹೂಗಳು ದೇವ್ರಿಗೋಸ್ಕರ ಹುಟ್ಟುತ್ತೆ, ಆಮೇಲೆ ಅದು ಭಕ್ತರಿಗೆ ಪ್ರಸಾದ ಆಗತ್ತೆ. ಇವತ್ತು ನಿಮ್ಮಿಂದ ನನಗೆ ಪ್ರಸಾದ ಸಿಕ್ಕಿದೆ. ಥ್ಯಾಂಕ್ಸ್ ರೀ. ಇನ್ ಯಾವ ಥ್ಯಾಂಕ್ಸ್ ನನಗೆ ಬೇಕಾಗಿಲ್ಲ. ಕೀಪ್ ಇಟ್ ವಿತ್ ಯು. ಯಾಕ್ರಿ? ಕಟ್ಕೊಂಡ್ ಹೆಂಡತಿ ಕೊಡೋ ಪ್ರೀತಿ ಇಟ್ಕೊಳಕ್ಕೆ ನಿಮ್ ಪುಟ್ಟ ಹೃದಯದಲ್ಲಿ ಜಾಗ ಇಲ್ವಾ? ಲಿಸನ್, ಈ ಪ್ರೀತಿ, ಕೀರ್ತಿ, ಲವ್, ರೊಮ್ಯಾನ್ಸ್ ಇದೆಲ್ಲ ಯಾವ್ದು ಬೇಕಾಗಿಲ್ಲ ನನ್ಗೆ. ಓ, ಅಂದ್ರೆ ನಾನ್ ಪ್ರೀತಿಸೋ ಪ್ರೀತಿನ ತಗೊಳ್ಳೋಷ್ಟು ಪುರ್ಸೋತಿಲ್ದಾಗೆ ನೀವು ನನ್ನ ಪ್ರೀತಿಸ್ತೀನಿ ಅಂತಿದ್ದೀರಾ? ವಾಟ್? ನಾನೇ ಹಾಗಂದೆ? ನಾನ್ ಸೆನ್ಸ್, ಎಂತದೂ ಇಲ್ಲ. ಹಾಗಿದ್ಮೇಲೆ ನನ್ಗೆ ಅಂತ ಹಾಸಿಗೆನ ಕದ್ದು ಮುಚ್ಚಿ ರೆಸ್ಟ್ ತಗೊಂಡ್ ಯಾಕೆ ತಂದ್ರಿ ಹೇಳಿ? ಅದು ಅದು ನಿನ್ ಕೆಳಗ್ ಚಾಪೆ ಮೇಲೆ ಹೋಗೋಕೆ ಒದ್ದಾಟ ಆಗುತ್ತೆ, ಬ್ಯಾಕ್ ಪೇನ್ ಬರುತ್ತೆ ಅಂತ ಒಂದು ಕಾರಣಕ್ಕೆ ಕರೋನೆಯಿಂದ ಬೆಡ್ ತಂದ್ಕೊಟ್ಟೆ ಅಷ್ಟೇ. ಯಾವ ಪ್ರೀತಿನೂ ಇಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀವು ಪ್ರೀತಿಯಿಂದಲೇ ತಂದಿದ್ದು ಅಂತ ನಾನ್ ಅನ್ಕೋತೀನಿ. ಎಂತದೂ ಇಲ್ಲ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನ್ ಹೀಗೆ ಮಾಡ್ತಿದ್ದೆ. ದಟ್ಸ್ ಮೈ ಬೇಸಿಕ್ ಮನುಷ್ಯತ್ವ. ಅರ್ಥ ಆಯ್ತಾ? ಮನುಷ್ಯತ್ವ. ವಾವ್, ಮೊದ್ಲಿದಕ್ಕೆ ಒಳ್ಳೆತನ ಅಂತ ಹೇಳಿದ್ರಿ, ಈಗ ಮನುಷ್ಯತ್ವ ಅಂತ ಹೇಳ್ತಿದ್ದೀರಾ. ಒಳ್ಳೆತನ, ಮನುಷ್ಯತ್ವ ಅಂತ ಎಷ್ಟೇ ಹೆಸರು ಬದಲಾಯಿಸಿದ್ರು ಅದ್ರಲ್ಲಿರೋ ಫೀಲಿಂಗ್ಸ್ ಒಂದೇ ಅಲ್ವಾ ಸರ್? ಇದು ಪ್ರೀತಿ ಬಿಟ್ಟು ಬೇರೆ ಏನು ಅಲ್ಲ. ಇಲ್ಲಿ ಪ್ರೀತಿ ಬಿಟ್ಟು ಬೇರೆ ಏನು ಇಲ್ಲ. ವಾಟ್ ಎವರ್, ಏನ್ ಬೇಕಾದ್ರೂ ಹೆಸರಿಟ್ಕೋ, ಐ ಡೋಂಟ್ ಕೇರ್. ಹಾಗಿದ್ಮೇಲೆ ಆ ಭಾವನೆನ ನನ್ ಪಾಲಿಗೆ ನೀವು ಕೊಡೋ ಪ್ರೀತಿ ಅಂತ ಅನ್ಕೋತೀನಿ. ಜಸ್ಟ್ ನೀನ್ ಹೆಸರಿಟ್ ಮಾತ್ರಕ್ಕೆ ಅದ್ ಪ್ರೀತಿ ಆಗ್ಬಿಡಲ್ಲ. ಹಾಗಿದ್ಮೇಲೆ ಇಷ್ಟು ಕಷ್ಟಪಟ್ಟು ಈ ಭಾರವಾದ ಹಾಸಿಗೆನ ಯಾಕೆ ತಂದ್ರಿ? ನೀವು ತುಂಬಾ ರಿಚ್ ಅಲ್ವಾ? ನೀವು ದುಡ್ಡು ಕೊಟ್ಟಿದ್ರೆ ನಾನೇ ಆರ್ಡರ್ ಮಾಡಿ ತರ್ಸ್ಕೊತಾ ಇದ್ದೆ. ನೀವ್ ಯಾಕೆ ಕಳ್ರ ತರ ಕದ್ದು ಮುಚ್ಚಿ ತರ್ಬೇಕಾಗಿತ್ತು? ಹಾಗ್ ಮಾಡಿ ನೀನ್ ದುಡ್ಡು ಕೊಟ್ಟು ಬೆಟ್ಟಂದಾಗ ಮನೆಯವ್ರೆಲ್ರು ಅದನ್ನ ನೋಡಿದಾಗ ಗಂಡ ಹೆಂಡತಿ ಬೇರೆ ಬೇರೆ ಮಲಗ್ತಾ ಇದಾರೆ, ಇವ್ರದ್ದು ಬರೀ ನಾಟಕದ ಮದ್ವೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತನಾ? ನನ್ ಪ್ರೆಸ್ಟೀಜ್ ಡ್ಯಾಮೇಜ್ ಆಗ್ಬಾರ್ದು ಅಂತ ಇದನ್ ಸೀಕ್ರೆಟ್ ಆಗಿ ತಂದೆ. ದಟ್ಸ್ ದ ರೀಸನ್. ಅದಲ್ಲ ರೀ, ನಿಜವಾಗ್ ಸ್ಟಾಪ್, ನಿಲ್ಸು. ನನ್ ಮಾತು ಪೂರ್ತಿ ಆಗೇ ಇಲ್ಲ. ಆದ್ರೆ ನಾನ್ ಕೇಳೋದ್ ಪೂರ್ತಿ ಆಯ್ತು. ನಿನ್ ಜೊತೆ ಮಾಡೋ ಆರ್ಗ್ಯುಮೆಂಟ್ ಯಾವತ್ತೂ ಎಂಡ್ ಆಗಲ್ಲ. ಮೊದ್ಲು ಅವು ಎಲ್ಲ ಕ್ಲೀನ್ ಮಾಡು, ನಾನು ಡ್ರೆಸ್ ಮಾಡ್ತೀನಿ. ಹೂ ತೆಗ್ದು ಆ ಬೆಡ್ ಮೇಲ್ ಹಾಕ್ಬೇಕಾ? ಅಥವಾ ಆ ಬೆಡ್ ಬೇಡ, ಈ ಬೆಡ್ ಮೇಲ್ ನಾವಿಬ್ರು ಎಲ್ಲಿಗೆ? ಡ್ರೆಸ್ ಚೇಂಜ್ ಮಾಡಕ್ಕೆ. ಇಲ್ಲೇ ಚೇಂಜ್ ಮಾಡಿ, ನನಗೇನು ತೊಂದ್ರೆ ಇಲ್ಲ. ಆದ್ರೆ ನನಗ್ ತೊಂದ್ರೆ ಇದೆ. ನಿಮ್ಗಿರೋ ತೊಂದ್ರೆ ನನಗ್ ಗೊತ್ತಾಗುತ್ತೆ ಅಂತನಾ? ಏನಾಗಿದೆ ನಿಮ್ಗೆ? ನಿಮ್ ದೊಡ್ಡಕ್ಕ ಗರ್ಭಿಣಿ ಆಗಿದ್ದಾಳೆ, ಅವಳಿಗೆ ಮಾವಿನಕಾಯಿ ತಗೊಂಡು ಹೋಗಿ ಕೊಡು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಜಗಳ ಆಡಿ ದೊಡ್ಡ ರಂಪಾಟ ಮಾಡ್ಕೊಂಡು ಬಂದಿದ್ಯಾ? ಬುದ್ಧಿ ಇಲ್ವೇನೆ ನಿನಗೆ? ಅಮ್ಮ, ನೀನ್ ನನಗೆ ಬೈತಿದ್ಯಾ? ಅಲ್ಲ, ಚಂಚಲ ನನ್ನ ಬೈದಿದ್ದ ನೀನ್ ನೋಡಿದ್ರೆ ನೀನೇ ನನ್ಗಿಂತ ಮುಂಚೆ ಹಲ್ಲುದ್ರಿಸ್ ಬರ್ತಿದ್ದೆ ಅಷ್ಟೇ. ಬಡವ್ರಂದ್ರೆ ಜೀತದವ್ರ? ಮನೇಲಿ ಅವ್ರು ನಡ್ಕೊಂಡಿದ್ ರೀತಿ ನೋಡಿದ್ರೆ ನಂಗೆ ಒಂಚೂರು ಸರಿ ಅನ್ಸ್ಲಿಲ್ಲ. ಅದಕ್ಕೆ ನನ್ ಭಾಷೆಯಲ್ಲಿ ಅವ್ರಿಗೆ ಸರಿಯಾಗಿ ಕೌಂಟರ್ ಉತ್ತರ ಕೊಟ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ಇದ್ರಲ್ಲಿ ನನ್ ತಪ್ಪೇನಿದೆ? ತಪ್ಪಿದೆ. ನೀನು ಸ್ವಾಭಿಮಾನದಿಂದ ಆ ಮನೇಲಿ ಜಗಳ ಆಡ್ಕೊಂಡು ವಾಪಸ್ ಈ ಮನೆಗೆ ಬಂದ್ಬಿಟ್ಟೆ. ಆದ್ರೆ ನೀನಿಬ್ರು ಅಕ್ಕಂದಿರು ಆ ಮನೇಲಿ ಸಂಸಾರ ಮಾಡ್ಕೊಂಡಿದ್ದಾರೆ. ಅವ್ರ ಜೀವನ ಪೂರ್ತಿ ಅವ್ರು ಆ ಮನೇಲೆ ಇರ್ಬೇಕು ಚಿನ್ನು. ನೀನ್ ಮಾಡ್ ಬಂದಿರೋ ಕೆಲ್ಸದಿಂದ ಆ ಮನೇಲಿ ಅವ್ರ ಬದುಕು ನರಕ ಆದ್ರೆ ಹಂಗ್ ಮಾಡೋರ್ಗೆ ಒರಿಜಿನಲ್ ನರಕ ಏನಂತ ತೋರ್ಸ್ಕೊಡ್ತೀನಿ ಅಷ್ಟೇ. ಇದನ್ನ ಬೇಡ ಅಂತಿರೋದು ಕಣೆ. ಇಬ್ರು ಹೆಣ್ಮಕ್ಳನ್ನ ಆ ಮನೆ ಕೊಟ್ಟಿರೋ ಮಧ್ಯಮ ವರ್ಗದ ಕುಟುಂಬ ನಮ್ದು. ಆ ಮನೆಯವ್ರು ಏನೇ ಹೇಳಿದ್ರು ತಗ್ಗಿ ಬಗ್ಗೆ ಬಾಯಿ ಮುಚ್ಕೊಂಡು ಇರ್ಬೇಕು ನಾವು. ಅಂದ್ರೆ ಹೆದರ್ಕೊಂಡೇ ಬದುಕ್ಬೇಕಂತಿದ್ಯಾ? ಇದು ಹೆದರ್ಕೆ, ಹೇಳಿತನ ಅಲ್ಲ, ತಾಳ್ಮೆ. ಆ ತಾಳ್ಮೆ ಅವರಿಬ್ರು ಬದುಕಿಗೆ ನೆಮ್ಮದಿ ತಂದ್ಕೊಡತ್ತೆ. ಅದ್ ಸಿಗೋದು ತವ್ರ ಮನೆಯವರು ತಾಳ್ಮೆ ನಡವಳಿಕೆ ತೋರ್ಸ್ದಾಗ ಮಾತ್ರ. ಅಮ್ಮ, ನಾವ್ ಸರಿ ಇದ್ರೆ ನೆಮ್ಮದಿ ನಮ್ಮಲ್ಲೇ ಇರತ್ತಷ್ಟೇ. ಯಾಕೆ ಗೌರಕ್ಕ ನೆಮ್ಮದಿಯಾಗಿಲ್ವಾ? ಆದ್ರೆ ನೀನ್ ಆ ದೊಡ್ಡ ಮಗಳು ಇದ್ದಾಳಲ್ಲ, ಅವಳಿಗೆ ನಾನು ನೀನು ಇದ್ದವ್ರೆಲ್ಲ ಅಷ್ಟಕ್ಕಷ್ಟೇ. ಆ ಮನೆ ಪರವಾಗಿ ನಿಂತ್ಬಿಟ್ಟು ನನಗೆ ಬೈದ್ಬಿಟ್ಲು. ಹೆಣ್ಣು ಗಂಡನ್ ಮನೆ ಸೇರಿದ್ಮೇಲೆ ಅದೇ ಅವಳ ಮನೆ. ಅವಳು ಅವಳ ಮನೆ ಪರವಾಗಿ ಮಾತಾಡಿದಾಳೆ, ಅವಳು ಸರಿಯಾಗಿ ನಡ್ಕೊಂಡಿದ್ದಾಳೆ. ಅಮ್ಮ, ನಿಮ್ ಲೋಕಲ್ ಲಾಜಿಕ್ ನಂಗೆ ಅರ್ಥ ಆಗ್ತಿಲ್ಲ. ನಂಗೆ ಅಲ್ಲಿ ಅವಮಾನ ಆಗ್ತಾ ಇರೋದು ಗೊತ್ತಾದಾಗ ಗೌರಕ್ಕ ನನ್ ಪರವಾಗಿ ನಿಂತು ಮಾತಾಡ್ಲು. ಆದ್ರೆ ನಿನ್ ದೊಡ್ಡ ಮಗಳು ಮೋನಿಕಾ ಅವಳ ದಟ್ಟನೆಯಿಂದ ಇನ್ನೂ ಆಚೆ ಬಂದೇ ಇಲ್ಲ. ಅಲ್ಲ ಅಮ್ಮ,
ನೀನೇನ್ ಹೇಳಿದ್ರು ಎಷ್ಟೇ ಬುದ್ಧಿ ಹೇಳಿದ್ರು ನಾನು ಇರೋದೇ ಹೀಗೆ. ನನನ್ ತಿದ್ದೋ ಕೆಲಸ ಮಾಡ್ಬೇಡ. ನೀನ್ ಅಕಸ್ಮಾತ್ ತಿದ್ಲೇಬೇಕು ಅಂದ್ರೆ ಆ ನಿನ್ ದೊಡ್ಡ ಮಗಳು ಇದ್ದಾಳಣ್ಣ, ಅವಳನ್ ತಿದ್ದು. ನನ್ ಮಾತ್ ಇವತ್ತಿನ ಮೌನಿಕ ನಂದದ್ ಮುಂದೆ ನನಗೆ ಏನೇ ನೆವ ಹೇಳಿದ್ರು, ಕೆಲ್ಸದ ನೆಪ ಹೇಳಿದ್ರು ನಂದದ್ ಮುಂದೆ ಅವನು ಸೋಲ್ಲೇಬೇಕು. ಟೈಮ್ 10:10 ಇವ್ನ್ ಇನ್ನೂ ಕರೆಕ್ಟ್ ಟೈಮ್ ಮನೆಗ್ ಬರೋ ಬುದ್ಧಿನೇ ಬಂದಲ್ವಾ? ಅಲ್ಲೆಲ್ಲ ಆಫೀಸ್ ಕೆಲ್ಸ ಅಂತ ಅಲ್ಲಿದ್ರೆ ಆಯ್ತಾ? ಮನೆಗ್ ಬಂದು ಹೆಂಡತಿ ನೋಡಕ್ ಆಗಲ್ವಾ? ಇವ್ನ್ ಇನ್ನೂ ಆ ಬ್ಯಾಚುಲರ್ ಲೈಫಿನ ಅಲ್ದಾಟದ ಬುದ್ಧಿ ಹೋಗಿಲ್ಲ ಅನ್ಸುತ್ತೆ. ಇರ್ಲಿ ಬಿಡು, ಮನೆಗ್ ಬರ್ಲಿ. ಮೋನಿಕನ್ ಮಾಯಾಜಾಲಕ್ ಸಿಕ್ಕಾಕೊಂಡ್ರೆ ಅವನ್ ಕೆಲ್ಸ, ಪ್ರಪಂಚ, ಅವನ್ ಫ್ರೆಂಡ್ಸ್ ಎಲ್ಲರನ್ನೂ ಮರ್ತೋಗ್ತಾನೆ. ಒಂದ್ಸಲ ನನ್ ಬಲೆಗ್ ಬಿದ್ದವನು ಮತ್ ಎಲ್ಲಿಗೆ ಹೋಗಕ್ಕೂ ಸಾಧ್ಯನೇ ಇಲ್ಲ. ಅನಿಕೇತ್, ಈ ನನ್ ಕೈಗೊಂಬೆ ಆಗ್ಲೇಬೇಕು. ಇವತ್ತಿನಿಂದ ನನ್ ಪ್ರೀತಿಲಿ ಬಂಧಿಸೋಕೆ ನಾನ್ ರೆಡಿ. ಹಲೋ, ಮಲ್ಗೋಕಾಗ್ತಿಲ್ವಾ? ಅಲ್ಲ, ಹೊಸ ಬೆಡ್ ತಂದು ಕೊಟ್ರು ಕೂಡ ಮಲ್ಗೋದ್ ಬಿಟ್ಬಿಟ್ಟು ಅದು ಕಾವಲು ಕಾಯ್ತಾ ಕೂತಿದ್ಯಲ್ಲ? ಇಲ್ಲ ಡಿಫೆಕ್ಟ್ ಸರ್, ನೀವು ಬಂದು ಮುದ್ದಾಗಿ ಗುಡ್ ನೈಟ್ ಹೇಳಿದ ಮೇಲ್ ಮಲ್ಗೋಣ ಅಂತ ಕಾಯ್ತಾ ಇದ್ದೆ ಅಷ್ಟೇ. ನೀನ್ ಗುಡ್ ನೈಟ್ ಹೇಳ್ದೇ ಇದ್ರು ನನಗ್ ನಿದ್ದೆ ನಿಲ್ಲಲ್ಲ. ನನಗ್ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ನಿನ್ ಗುಡ್ ನೈಟ್ ಗೋಸ್ಕರ ನಾನು ಏನ್ ಕಾಯ್ತಾ ಇಲ್ಲ. ನೀವ್ ಕಾಯ್ದೆ ಇದ್ರು ನಾನ್ ಬರ್ಬೇಕು, ನೀವ್ ಕೇಳ್ದೆ ಇದ್ರು ನಾನ್ ಕೊಡ್ಬೇಕು. ಏಯ್ ನೋಡಿ ಈಗ ಸರ್, ನಂಗೊಂದ್ ಸಣ್ಣ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್? ಮತ್ತೇನದು? ಅದೇ, ನನ್ ಫ್ರೆಂಡ್ಸ್ ಏನಾದ್ರು ಸಿಕ್ಕಾಗ ನಿನ್ ಗಂಡ ಮದ್ವೆ ಹೊಸದ್ರಲ್ಲಿ ಏನ್ ಗಿಫ್ಟ್ ಕೊಟ್ಟ ಅಂತ ಕೇಳಿದ್ರೆ ಬೆಡ್ ಗಿಫ್ಟ್ ಕೊಟ್ಟ ಅಂತ ಹೇಗ್ ಹೇಳೋದು? ಅದೊಂಥರ ಮುಜ್ಕರ ಅಲ್ವಾ? ಯಾಕೊತ್ತಾ, ನನ್ ಫ್ರೆಂಡ್ಸ್ ಸುಮ್ನೆ ಇರ್ತಾರ? ನಿಮ್ ಇಬ್ರಿಗೂ 2 ಬೆಡ್ ಯಾಕೆ, 1 ಬೆಡ್ ಸಾಕಲ್ವಾ ಅಂತ ಕೇಳಿ ರೇಗ್ಸಿದ್ರೆ ನನಗ್ ಬೇಜಾರಾಗಲ್ವಾ? ನೀವೇ ಹೇಳಿ. ಸ್ಟಾಪ್ ಇಟ್. ನಾನ್ ನಿನಗೆ ಬೆಡ್ ಕೊಡಿಸ್ದೆ ಅಂತ ಊರ್ಗೆಲ್ಲ ಡಂಗೂರ ಹೊಡ್ಕೊಂಡು ನ್ಯೂಸ್ ಚಾನಲ್ಗೆಲ್ಲ ಹೇಳ್ಕೊಂಡ್ ಬರ್ಬೇಡ. ಓವರ್ ನಿನ್ ಫ್ರೆಂಡ್ಸಿಗೆ ಹೇಳ್ಬೇಡ, ಅರ್ಥ ಆಯ್ತಾ? ಅದೆಲ್ಲ ಸರಿ, ಆದ್ರೆ ಈ ಬೆಡ್ ನೀವು ತಾನೇ ಕೊಡ್ಸಿದ್ದು, ಅದು ಹೊಸ ಬೆಡ್. ಅದನ್ನ ನೀವು ತಾನೇ ಉದ್ಘಾಟನೆ ಮಾಡ್ಬೇಕು. ಏಯ್, ವಾಟ್ ಡು ಯು ಮೀನ್ ಉದ್ಘಾಟನೆನ? ಅದೇ, ಇವತ್ತು ಇಲ್ಲಿ ನಾವಿಬ್ರು, ನಾಳೆ ಅಲ್ಲಿ ನಾವಿಬ್ರು ಮಲ್ಕೊಂಡ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಹಾಗ್ ಮಾಡಿದ್ರೆ ನಂಗೂ 2 ಬೆಡ್ ಇದೆ ಅಂತ ಬೇಜಾರಾಗಲ್ಲ, ನಿಮ್ಗೆ ಕೆಳಗೆ ಮೇಲೆ ಅಂತ ಸಂಕಟ ಆಗಲ್ಲ, ಹೌದಲ್ವಾ? ಏಯ್, ಸುಮ್ನೆ ಮಲ್ಕೊಳ್ತೀಯ ಅಲ್ವಾ ನೀನೀಗ? ಓ, ಅಂದ್ರೆ ನಾನ್ ಇವಾಗ ಮಲ್ಕೋತೀನಿ, ಆಮೇಲೆ ನೀವು ಬಂದ್ ಪಕ್ಕದಲ್ಲಿ ಮಲ್ಕೋತೀರಾ? ಓಕೆ ಓಕೆ. ದಡ್ಡ, ಏನು? ಏನಿಲ್ಲ, ನಿನ್ ಜೊತೆ ಮಾತಾಡೋದೇ ವೇಸ್ಟ್. ಏನೇನು ಇಲ್ಲ ಬಿಡಿ ವಿವೇಕ್ ಸರ್, ನಿಮ್ ಮೌನದಲ್ಲೇ ನನಗೆಲ್ಲ ಅರ್ಥ ಆಗ್ತಿದೆ. ಥ್ಯಾಂಕ್ಸ್. ಯಾಕೋ? ಈ ಹಾಸ್ಗೆ ತುಂಬಾ ಮೆತ್ತಗಿದೆ, ಆದ್ರೆ ನಿಮ್ ಮೊದ್ಲಷ್ಟಲ್ಲ ಬಿಡಿ. ಅದಕ್ಕೆ ಇನ್ನೊಂದ್ ಯಾವಾಗಾದ್ರೂ ದಿನ ಥ್ಯಾಂಕ್ಸ್ ಹೇಳ್ತೀನಿ. ಅದ್ಯಾವಾಗೋ? ನಿಮ್ ಮದ್ವೆಯಲ್ಲಿ ಮಲ್ಕೊಂಡಾಗ. ಅದು ಈ ಜನ್ಮದಲ್ಲಿ ಆಗಲ್ಲ. ಕೀಪ್ ಡ್ರೀಮಿಂಗ್. ಓಕೆ ಬಿಡಿ, ಆದ್ರೆ ನೀವು ಕದ್ದು ಮುಚ್ಚಿ ಹಾಸ್ಗೆ ತಂದಾಯ್ತು ಅಂದ್ರೆ ನಿಮಗೆ ನನ್ನ ಪ್ರೀತಿ ಬಂದಾಯ್ತು. ಇನ್ನು ಉಳಿದಿರೋದು ಕೋಪ, ಅದು ಬಂದಾಗ್ಲೇಬೇಕಲ್ಲ. ಇವತ್ತಲ್ಲ ನಾಳೆ ನಮ್ ಪ್ರೀತಿ ಆಚೆ ಬಂದೇ ಬರುತ್ತೆ. ಏಯ್, ಸುಮ್ನೆ ಮಲ್ಕೋ. ಅಲ್ಲ, ನನ್ ಡೌಟ್ ಇನ್ನೂ ಕ್ಲಿಯರ್ ಆಗಿಲ್ಲ ಈಗ ಸರ್. ಮತ್ತೇನು? ಅದೇ, ನಿಮ್ ಗಂಡ ಕೊಟ್ಟು ಮೊದಲನೇ ಗಿಫ್ಟ್ ಏನು ಅಂತ ಕೇಳಿದ್ರೆ ಅಂತ ಹೇಗೆ ಹೇಳೋದು? ನನಗ್ ಮುಜುಗರ ಆಗುತ್ತೆ. ಏಯ್, ಹೇಳ್ದೆ ಇದ್ರೆ ಆಯ್ತಲ್ಲ. ಇದು ನಮ್ಮಿಬ್ರು ಸೀಕ್ರೆಟ್. ಡೋಂಟ್ ಟೆಲ್ ಎನಿವನ್. ಹೌದು, ಈ ರಹಸ್ಯಗಳ ಜೊತೆ ನಮ್ದು ಒಂದಷ್ಟು ರಹಸ್ಯಗಳು ನಮ್ಮಲ್ಲೇ ಇರ್ಬೇಕಾಗಿತ್ತು. ಆದ್ರೆ ಏನ್ ಮಾಡೋದು, ಆ ರಹಸ್ಯಗಳ ಜೊತೆನೆ ಬದುಕ್ಬೇಕಲ್ವಾ?
ಹಾ, ಇನ್ನೊಂದ್ ವಿಚಾರ. ಮತ್ತಿನ್ನೇನು? ನನ್ ಗಾಡಿಗೆ ರಚ್ಚು ಅಂತ ಹೆಸರಿಟ್ಟಿದ್ದೀನಿ, ನನ್ ಮೊಬೈಲ್ಗೆ ರಿಚ್ಚಿ ಅಂತ ಇಟ್ಟಿದ್ದೀನಿ. ಹಾಗೆ ಈ ಹಾಸಿಗೆಗೆ ಒಂದ್ ಹೆಸರಿಡ್ಲಾ? ನಿನ್ನ ಒತ್ಕೊಂಡ್ ಮಲ್ಗ್ಬೇಕಲ್ಲ, ದುರಾದೃಷ್ಟ ಅಂತ ಇಡು. ವಿಕ್ಕಿ ಅಂತ ಇಡ್ತೀನಿ. ನಿಮ್ಮನ್ನ ಪ್ರೀತಿಯಿಂದ ವಿಕ್ಕಿ ಅಂತ ಕರಿಬೋದಲ್ವಾ? ವಿಕ್ಕಿ ವಿಕ್ಕಿ ಏಯ್, ಮಲ್ಗಿ ಸರ್. ಎನಿವೆ, ಗುಡ್ ನೈಟ್. ಬೆಡ್ ಗಿಫ್ಟ್ ಕೊಟ್ಟಾಯ್ತು, ನಿದ್ರೆ ಮಾಡಿ. ಕನಿಷ್ಠ ಕನ್ಸಲ್ಲಾದ್ರೂ ಸಿಗೋಣ. ಹಾ, ಆದ್ರೆ ಒಂದ್ ಕಂಡೀಷನ್. ಅಲ್ಲೂ ಜಿಪ್ರನ್ ತರ ಈಗೋ ತೋರಿಸ್ಬೇಡಿ. ಕನ್ಸಲ್ಲಾದ್ರೂ ಫ್ರೀಯಾಗಿ ಪ್ರೀತಿ ಮಾಡಿ. ನಿಮ್ ಅನ್ಲಿಮಿಟೆಡ್ ಪ್ರೀತಿಗೋಸ್ಕರ ಕಾಯ್ತಾ ಇರ್ತೀನಿ. ನಾನ್ ಗರ್ಭಿಣಿ ಅಲ್ಲ ಅನ್ನೋ ಸತ್ಯ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಸುಳ್ಳನ್ನ ಆದಷ್ಟು ಬೇಗ ನಿಜ ಮಾಡ್ಕೋಬೇಕು. ಆದ್ರೆ ಅನಿಕೇತ್ ನನ್ನ ಮದ್ವೆ ಆದಾಗಿಂದ ನನ್ನ ಹತ್ರ ಸುಳ್ದೇ ಇಲ್ಲ. ಅವ್ನು ನನ್ನಿಂದ ದೂರ ಇರೋದೇ ನನಗ್ ದೊಡ್ಡ ತಲೆನೋವಾಗಿದೆ. ಇವತ್ತು ಅವ್ನು ನನ್ ಮಾತ್ ಕೇಳೋ ಹಾಗೆ ನನಗಾಗೋವರೆಗೂ ನಾನ್ ಬಿಡಲ್ಲ. ಇದೇನಿದು ಬಿಸಿ ಅಂತ ಬರ್ತಾ ಇದೆ, ಅದು ಇಷ್ಟೊತ್ತಲ್ಲಿ? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಬರ್ಲಿ ಅವನು, ಸರಿಯಾಗಿ ಪಾಠ ಕಲಿಸ್ತೀನಿ. ನಾನು ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಮುಂದೆ ಕಳಿಸ್ತಿದ್ದಾನಲ್ಲ. ಹೀಗೆ ಬಿಟ್ರೆ ಆಗಲ್ಲ. ಸುಮ್ಮನೆ ಬಾ, ಯಾಕೆ ಮಾಡ್ತಿದ್ಯಾ? ಯಾಕೆ ಮಾಡ್ದೆ? ನಿಂಗೆ ಹುಚ್ಚಿಗೆ ಚಿಡ್ದಿದ್ಯಾ? ಸೈಲೆಂಟ್ ಆಗಿ ರೂಮಲ್ಲಿ ಒಬ್ಬರೇ ಕೂತಿದ್ರೆ ಹುಚ್ಚಿಡ್ದೆ ಹಿಡಿಯುತ್ತೆ. ಮಾಡಿಸಿ ಮನೆ ತುಂಬಿಸ್ಕೊಂಡ್ರು ನೀವೇ ತಾನೆ, ಅಲ್ಲಿಗೆ ಜವಾಬ್ದಾರಿ ಮುಗ್ದೋಯ್ತಾ? ಇಷ್ಟು ಅಂತ ಒಬ್ರೇ ಕೂತಿರ್ಲಿ, ಅದಕ್ಕೆ ನಿಮ್ನೆಲ್ಲ ಕರ್ಸಿದ್ದು. ಒಂಟಿಯಾಗಿ ಕೂತಿದ್ದಕ್ಕೆ ಈಗ ಆಡ್ತಾ ಇದ್ಯಾ? ಅಲ್ಲ, ನಿನ್ ಗಂಡ ಎಲ್ಲಿ? ಯಾರಿಗೆ ಗೊತ್ತು, ಬೆಳಗ್ಗೆ ಹೋದೋನ್ ಇನ್ನೂ ಬಂದಿಲ್ಲ. ಎಲ್ಲೋಗ್ ಬಿದ್ದಿದ್ದಾನೋ ಏನೋ. ಶರಾಫಿ ಅಮ್ಮ, ಇಷ್ಟು ಲೇಟ್ ಆಗಿದೆ ಅಂತ ಸುಮ್ನೆ ಬಾಯ್ ಬಡ್ಕೊಳ್ತಾ ಇದ್ರೆ ಆಫೀಸ್ ಕೇಳ್ತಾ ಇರುತ್ತೆ, ಅದರಿಂದ ಏನಾದ್ರೂ ಸ್ವಲ್ಪ ಲೇಟ್ ಆಗಿರ್ಬೋದು. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಆಫೀಸ್ ಕೆಲ್ಸನಾ? ಇದು ನಮ್ಮ ಆಫೀಸ್ ಟೈಮಿಂಗ್ಸಾ? ಅವ್ನ್ ಎಲ್ಲೋ ಹೋಗಿರೋದಕ್ಕೆ ಆಫೀಸ್ ನೆಪ ಹೇಳ್ಬೇಡಿ. ನೋಡಿ ತಾತ, ಮನೇಲಿ ನನ್ನ ನೋವನ್ನ ಯಾರ ಹತ್ರ ಹೇಳ್ಕೋಬೇಕು ಹೇಳಿ? ಮನೇಲಿ ಬರೀ ಪ್ರಾಣ ಇರೋ ದೇಹನ, ಇಲ್ಲ ಬೆಲೆ ಇದ್ದಿರೋ ವಸ್ತುನ? ಕ್ಷಮಿಸಿ ತಾತ. ಸಾರಿ ತಾತ, ಮಧ್ಯರಾತ್ರಿ ನಿಮ್ಗೆಲ್ರಿಗೂ ತೊಂದರೆ ಕೊಟ್ಟೆ. ಆದ್ರೆ ನನ್ ಪ್ರತಿದಿನದ ಸಮಸ್ಯೆಗಳಿಗೆ ಇವತ್ತೊಂದು ಫುಲ್ ಸ್ಟಾಪ್ ಇಡ್ಲೇಬೇಕು. ನನಗೆ ಬೇಕಂತಾನೆ ನನ್ನನ್ನ ಈ ಮನೆಯಿಂದ ದೂರ ಮಾಡ್ಬೇಕು ಅನ್ಕೊಂಡ್ರು. ನಾನ್ ಮದ್ವೆ ಆಗಿ ಮನೆಗ್ ಬಂದೆ. ಒಂದ್ ಸಿಟ್ಟಿಗೆ ಇವತ್ ನನ್ನ ಅತ್ತೆ ಮತ್ತೆ ನನ್ ಗಂಡ ಇಬ್ರು ನನ್ನನ್ನ ಮನುಷ್ಯರಾಗೆ ನೋಡ್ತಾ ಇಲ್ಲ ತಾತ. ನಿಮ್ಗೂ ಆಸೆಗಳು ಬಯಕೆಗಳು ಇರುತ್ತೆ ಅಲ್ವಾ? ನನ್ನನ್ನ ಅನಿಕೆ ಜೊತೆ ಮದ್ವೆ ಮಾಡಿದ ತಕ್ಷಣ ಇಡೀ ಕುಟುಂಬದ ಜವಾಬ್ದಾರಿ ಮುಗ್ದೋಯ್ತ ತಾತ.
ಇದೆ. ಏನ್ ಚಂಚಲ, ಇವಳಿಂದಾಗಿ ನಿನ್ ಮಗನ್ ಸಿಗ್ಬೇಕಾಗಿರೋ 1000 ಕೋಟಿ ಸಂಬಂಧ ತಪ್ಪೋಯ್ತು ಅಂತ ನೀನು ನಿನ್ ಮಗ ಇವಳನ್ನ ದೂರ ಇಡ್ತಾ ಇದ್ದೀರಾ? ನಿನ್ ಪುಣ್ಯ ನನ್ ಗಂಡ ಇವತ್ತು ಕೆಲ್ಸದ ಮೇಲೆ ಫಾರಿನಿಗೆ ಹೋಗಿದ್ದಾರೆ. ಇಲ್ಲ ಅಂದಿದ್ರೆ ನಿನ್ನು ನಿನ್ ಮಗನು ಇವತ್ತೇ ಮನೆಯಿಂದ ಆಚೆ ಹಾಕಿರೋರು ಅಲ್ಲ. ಅಷ್ಟೇ ಇವಳು ಈ ತರ ಮಾಡೋದಕ್ಕೆ ನನಗೆ ಬೈತಾ ಇದ್ದೀರಾ? ಬೈದೆ ಇನ್ನೇನ್ ಮಾಡ್ಲಿ? ಅವತ್ತು ನನ್ ಮಗನ್ ವಿಚಾರ ಬಂದಾಗ ದೊಡ್ಡದಾಗಿ ಸಂಸ್ಕಾರದ ಬಗ್ಗೆ ನನಗೆ ನೀತಿ ಪಾಠ ಹೇಳಿದ್ದೆ ಅಲ್ವಾ? ಆದ್ರೆ ಇವತ್ ನೋಡು, ನಿನ್ ಮಗನ್ ನಡವಳಿಕೆಯಿಂದ ಅದೇ ನೀತಿ ಪಾಠನ ಮನೆಯವರೆಲ್ಲರೂ ಹೇಳೋ ಪರಿಸ್ಥಿತಿ ಬಂದಿದೆ. ಅವತ್ ಅಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಈಗ ಮಾತಾಡು. ಚಂಚಲ, ಎಲ್ಲಿ ನಿನ್ ಮಗ ಅನಿಕೇತ್? ಕಾರ್ ಶಬ್ದ ಬಂತು, ಅನಿಕೇತ್ ಬಂದ ಅನ್ಸುತ್ತೆ. ಈ ಅನಿಕೇತ್ ಇಷ್ಟೊತ್ತವರೆಗೂ ಎಲ್ಲೋಗಿದ್ದ? ಅವನೇ ಬರ್ತಾ ಇದ್ದಾನಲ್ಲ, ಅವನನ್ನ ಕೇಳೋಣ. ಈ ಮಾಟ್ಕಾತಿ ಮೋನಿಕಾ ಏನೋ ಬೆಂಕಿ ಹಚ್ಚಿದಾಳಲ್ಲ. ಅನಿಕೇತ್, ಯಾಕೆ ಇಷ್ಟು ಲೇಟು? ಕ್ಲಬ್ಬು ಪಬ್ಬು ಪಾರ್ಟಿ ಇದ್ಯಾವ್ದು ಇರಬಾರ್ದು ಅಂತ ವಿವೇಕ್ ಮೊದ್ಲೇ ಹೇಳಿದ ತಾನೆ. ನೀನು ಮದ್ವೆ ಆದವನಲ್ವಾ? ನಿನ್ ಹೆಂಡತಿ ನಿನಗೋಸ್ಕರ ಕಾಯ್ತಾ ಇರ್ತಾಳೆ ಅನ್ನೋದು ಗೊತ್ತಾಗಲ್ವೇನೋ ನಿನ್ಗೆ? ಅಜ್ಜಿ ಹೇಳೋ, ಎಲ್ಲೋಗಿದೆ? ಸಾರಿ, ನನ್ ಕಾಲೇಜ್ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ಅವನ ಜೊತೆ ಮಾತಾಡ್ತಾ ನಿಂತಿದ್ದೆ ಅಷ್ಟೇ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸುಳ್ಳು ಹೇಳ್ಬೇಡ ನಿಖಿಲ್, ಬೆಳಗ್ಗೆ ಎಷ್ಟೆಲ್ಲ ಕಾಲ್ ಮಾಡಿದೀನಿ, ರಿಸೀವ್ ಮಾಡಿಲ್ಲ. ನನ್ ಮೆಸೇಜಸ್ಗೂ ರಿಪ್ಲೈ ಮಾಡಿಲ್ಲ. ನಿಮ್ಗೆ ಗೊತ್ತಾಗಲ್ವಾ ಏನನ್ನ ಅವಾಯ್ಡ್ ಮಾಡ್ತಿದ್ಯಾ ಅಂತ? ಎಷ್ಟು ಬೇಜಾರಾಗ್ತದೆ ಗೊತ್ತಾ ನಿಮ್ಗೆ? ನೋಡು ಅನಿಕೇತ್, ಮದುವೆ ಆಗಿ ಬಂದ ಹೆಣ್ಣಿನ ಕಣ್ಣಲ್ಲಿ ನೀರ್ ಹಾಕ್ಸಿದ್ರೆ ಸಂಸಾರಕ್ಕೂ ಒಳ್ಳೇದಾಗಲ್ಲ, ಮನೆಗೂ ಅನಿಷ್ಟ ಕಣೋ. ಇನ್ನಾದ್ರೂ ಬುದ್ಧಿ ಕಲ್ತ್ಕೊಳ್ಳೋ. ಎಲ್ರು ಬೈದ್ರು, ನಿನ್ನ ಹೊಟ್ಟೆ ತುಂಬ್ತಾ? ಬೆಡ್ರೂಮ್ ವಿಚಾರ ಹಾಲ್ ವರೆಗೂ ತಂದಿದ್ದ ಇದೆ, ಆ ವಿಚಾರವಾಗಿ ಜಗಳ ಮಾಡ್ತಾ ಇದ್ಯಾ? ಲಿಸನ್ ಟು ಮೀ ಕೇರ್ಫುಲಿ. ಇವತ್ತಿಂದ ಒಂದೇ ಒಂದು ಸ್ಮಾಲ್ ಕಂಪ್ಲೇಂಟ್ ನಿನ್ನಿಂದಾಗ್ಲಿ ಅಥವಾ ನಿನ್ನ ಹೆಂಡತಿಯಿಂದಾಗ್ಲಿ ಬಂದ್ರೆ ಈ ಮನೇಲಿ ಒಂದು ಕ್ಷಣನೂ ಇರಕ್ಕಿರಲ್ಲ. ಹೊಸಲಿಂದ ಆಚೆ ಹಾಕ್ತಾ ಇರ್ತೀನಿ ಇಬ್ಬರಿಗೂ. ಇವಳನ್ನ ಕರ್ಕೊಂಡು ಹೋಗ. ಕ್ಷಮಿಸ್ಬಿಡಿ ಅಪ್ಪಾಜಿ, ಇನ್ಮೇಲಿಂದ ನನ್ ಮಗ ಅನಿಕೇತಿಂದ ಯಾವುದೇ ರೀತಿ ತಪ್ಪಾಗದೆ ಹಾಗೆ ನಾನೇ ಖುದ್ದಾಗಿ ನಿಂತ್ಕೊಂಡು ನೋಡ್ಕೊಳ್ತೀನಿ. ಐಮ್ ಸಾರಿ. ಅಯ್ಯೋ ದೇವ್ರೆ, 8 ಗಂಟೆ ಆಗ್ಬಿಟ್ಟಿದೆ. ಮನೆಯವರೆಲ್ಲ ಎದ್ಬಿಟ್ಟಿರ್ತಾರೆ. ಈಗ ಸರ್ ಬೇರೆ ಎದ್ಬಿಟ್ಟಿದ್ದಾರೆ. ಇವ್ರ ಪ್ರೀತಿ ಹಾಸಿಗೆ ಇಷ್ಟೊಂದು ಮೆತ್ತಗಿತ್ತ? ಇಷ್ಟೊತ್ತಾದ್ರೂ ಎಚ್ಚರ ಆಗಿಲ್ವಲ್ಲ? ಗೌರಿ, ಅಯ್ಯೋ ಚಿಕ್ಕತ್ತೆ ಬರ್ತಾ ಇದ್ದಾರೆ. ಅವ್ರೇನಾದ್ರೂ ಬಂದು ಈ 2 ಹಾಸಿಗೆ ನೋಡಿದ್ರೆ ಅಷ್ಟೇ ಕತೆ. ಮತ್ತೆ ಪ್ರಶ್ನೆಗಳು ಸುರಿಮಳೆನೇ ಶುರು ಆಗುತ್ತೆ. ಗೌರಿ, ಎಲ್ಲಿದ್ಯಮ್ಮ? ಅಯ್ಯೋ, ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದಾರೆ?
ಇನ್ನೇನ್ ಹಪ್ಳ ಸಂಖ್ಯೆ ಅನ್ಕೊಂಡಿದ್ಯಾ ಡ್ರಾಗಳಾಗ ಅಂತೂರ್ಕಕ್ಕೆ ಅಲ್ಲ ಇಷ್ಟ್ ದೊಡ್ಡ ಬೆಡ್ ನ ಒಳ್ಳೆ ಚಾಪೆ ತರ ಫೋಲ್ಡ್ ಮಾಡಿ ಒಳಗಾಗ್ತಿದ್ಯಲ್ಲ ಬುದ್ಧಿ ಇಲ್ವಾ ನಿಂಗೆ? ನಾನೇನು ಚಾಪೆ ಅನ್ಕೊಂಡಿಲ್ಲ. ಈ ಹಾಸಿಗೆ ಬಚ್ಚಿಡದೆ ಇದ್ರೆ ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗೋದು. ಹಲೋ ಎಕ್ಸ್ಕ್ಯೂಸ್ ಮೀ, ಈ ವೀರ ವಿವೇಕಿಗೆ ಯಾವ ಪ್ರಾಬ್ಲಮ್ ಎದುರು ಅಭ್ಯಾಸನೇ ಇಲ್ಲ. ಹೌದಾ? ಅಫ್ಕೋರ್ಸ್ ಹೌದು. ಸರಿ ಹಾಗಾದ್ರೆ ಇಲ್ಲೇ ಇರ್ಲಿ, ನಾನೇ ಕಷ್ಟ ಪಡ್ಬೇಕು. ಗೌರಿ ಗೌರಿ ಗಿಫ್ಟ್ ಒಳಗೆ ಚಿಕ್ಕಮ್ಮ ಬರ್ತಾ ಇದಾರೆ. ಬೇರೆ ಫೆಟ್ ನೋಡಿದ್ರೆ ಅಯ್ಯೋ ನಮ್ ಸಂಸಾರ ಕೆಳಗಿರೋ ಹಾಲಿ ಬರುತ್ತೆ. ಆಮೇಲೆ ಎಲ್ರಿಗೂ ಕರೆದು ಆಗ್ಬಾರ್ದೆಲ್ಲ ಆಗಿದೆ, ಪ್ಲೀಸ್ ಒಳಗಾಕು. ಏನಾಗ್ಬೇಕು ಅದಾಗಿದ್ರೆ ಈ ಭಯ ಬೇಕಿತ್ತ ಸರ್. ಬಿಡಿ ಚಿಕ್ಕತ್ತೆ ಬರ್ಲಿ. ಮುಚ್ಚಿದೆ. ಹೌದು ನೋಡ್ಲಿ, ಅವಾಗ್ಲಾದ್ರೂ ಎಲ್ರಿಗೂ ಹೋಗಿ ಹೇಳಿ. ಅವನು ಅಲ್ಲಿ ಮಲಗ್ತಾನೆ, ಇವಳು ಇಲ್ಲಿ ಮಲಗ್ತಾಳೆ. ಅವತ್ತು ಸಂಸಾರನ ಕಾಂಪ್ರಮೈಸ್ ಅಂತ ಎಲ್ರಿಗೂ ಕೇಳಲಿ. ನನ್ ಫ್ಯೂಚರ್ ಸರಿ ಇರ್ಬೇಕು ಅಂದ್ರೆ ಅವಳು ನನ್ ದಾರಿಲಿ ಇರಬಾರ್ದು. ಎಲ್ಲರೂ ಮಗು ಬರೋ ನಿರೀಕ್ಷೆಯಲ್ಲಿದ್ದಾರೆ. ಅವಳು ಡ್ಯೂಟಿ ಜಾಸ್ತಿ ಆಗ್ಬೇಕು ಅಂದ್ರೆ ಪಪ್ಪಾಯ ಜೊತೆ ಪೈನಾಪಲ್ ತಿನ್ಬೇಕು ಅಂತ ಹೇಳಿ ನಗ್ಸಿದೀನಿ. ಮಾಡೋದಕ್ಕಿಂತ ರೆಡಿ ಹಾಕಿದ್ದಾಳೆ ಮಾ. ಏನ್ ತಿಂತಿದ್ಯಾ ನೀನು? ಪಪ್ಪಾಯ ಮತ್ತೆ ಪೈನಾಪಲ್. ಈಗ ಇದನ್ನ ತಿಂದ್ರೆ ನಿನ್ ಹೊಟ್ಟೆಲಿರೋ ಮಗುಗೆ ತೊಂದ್ರೆ ಆಗುತ್ತೆ ಅನ್ನೋ ಕನಿಷ್ಠ ಜ್ಞಾನನೂ ಇಲ್ವಾ? ಆರೋಗ್ಯಕ್ಕೆ ಒಳ್ಳೇದು.